ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಕೈ ಜೊತೆ ಬಂದಿದ್ದೀನಿ. ಈ ಕೈಯಲ್ಲಿ ಏನೇನು ವಿಶೇಷ ಇದೆ ಅಂತ ನೋಡೋಣ. ಸ್ಪೆಷಲಿ ಈ ಕೈಯಲ್ಲಿ ಬಹಳಷ್ಟು ವಿಶೇಷವಾದ ಗುಣಗಳಿದಾವೆ. ವ್ಯಕ್ತಿಗೆ ತುಂಬಾ ಅದೃಷ್ಟಗಳಿದೆ. ಸೊ ಹಾಗಾಗಿ ಆ ಅದೃಷ್ಟಗಳು ಹೇಗೆ ಹೇಗಿದೆ, ಯಾವ್ಯಾವ ರೀತಿಯಲ್ಲಿ ಈತ ಅದೃಷ್ಟವನ್ನ ಪಡಿತಾನೆ ಅಂತ ಹೇಳ್ಬಿಟ್ಟು ಈ ಒಂದು ಕೈಯಲ್ಲಿ ನೋಡೋಣ ಬನ್ನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ, ಯಾಕಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ತಲುಪುತ್ತೆ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಈ ಒಂದು ಕೈನ ಒಂದು ಸ್ಕಿನ್ ಕಲರ್ ನೋಡಿ, ಪಿಂಕಿಶ್ ಆಗಿರೋದನ್ನು ಕಾಣಿಸುತ್ತೆ. ಯಾರಿಗೆ ಈ ತರ ಪಿಂಕಿಶ್ ಆಗಿರುತ್ತೆ ಅವರು ನಿಜಕ್ಕೂ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ತುಂಬಾ ಉತ್ತಮವಾದಂತ ಆರೋಗ್ಯ ಇರುತ್ತೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉತ್ತಮ ಆರೋಗ್ಯ ಇರುತ್ತೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರಿಗೆ ವ್ಯಕ್ತಿ ಆರೋಗ್ಯವಾಗಿರ್ತಾನೆ ಆತನ ಆರೋಗ್ಯವಾದ ದೇಹದಲ್ಲಿ ಆರೋಗ್ಯವಾದಂತ ಮನಸ್ಸು ಇರುತ್ತೆ. ಆರೋಗ್ಯವಂತ ಮನಸ್ಸು ಒಳ್ಳೆ ವಾತಾವರಣನ ಕ್ರಿಯೇಟ್ ಮಾಡುತ್ತೆ. ಒಳ್ಳೆ ವಾತಾವರಣ ಇದ್ರೆ ವ್ಯಕ್ತಿ ಸುಖಿಯಾಗಿ ಇರ್ತಾನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರಿಗೆ ಈ ಪಿಂಕಿಶ್ ಕಲರ್ ಹ್ಯಾಂಡ್ ಇರುತ್ತೆ ನೋಡ್ಕೊಳ್ಳಿ, ಅವರು ತುಂಬಾ ಭಾಗ್ಯಶಾಲಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಅಂಡ್ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಾವು ಈಗ ಸೂರ್ಯ ಪರ್ವ ಕಡೆ ನೋಡೋಣ. ಫಸ್ಟ್ ಆಫ್ ಆಲ್ ಸೂರ್ಯ ಪರ್ವದಲ್ಲಿ ಸೂರ್ಯ ರೇಖೆ ಅಂದ್ರೆ ಇದು ಯಶಸ್ಸನ್ನ ಸೂಚಿಸುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸೂರ್ಯ ರೇಖೆ ತುಂಬಾ ಸ್ಪಷ್ಟವಾಗಿರೋದನ್ನ ಕಾಣಿಸುತ್ತೆ. ಸ್ಪಷ್ಟವಾಗಿರೋದರ ಜೊತೆಗೆ ಇಲ್ಲಿ ನೋಡಿ ಸೂರ್ಯ ಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಸಹ ಇರೋದನ್ನ ಕಾಣಿಸುತ್ತೆ. ನೋಡಿ, ಇಲ್ಲಿ ಒಂದು ರೇಖೆ ಹೀಗಿದೆ, ಇಲ್ಲಿ ಹೀಗೆ ಮೀನಿನ ಆಕೃತಿ ಸಹ ಇರೋದ್ರಿಂದ ಜೀವನದಲ್ಲಿ ಬಹಳಷ್ಟು ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸುವಂತಹ ಒಬ್ಬ ವ್ಯಕ್ತಿ ಇವರಾಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ಈ ಕಡೆಯಿಂದ ಒಂದು ರೇಖೆ ಬಂದು ಹೀಗೆ ಜಾಯಿನ್ ಆಗಿದೆ, ಈ ಕಡೆಯಿಂದ ಒಂದು ಕಟ್ ಮಾಡಿರೋದಂತ ಕಾಣಿಸುತ್ತೆ. ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಇವರ ತೇಜೋವಧೆ ಮಾಡುವಂತ ವ್ಯಕ್ತಿಗಳು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಸಮಯದಲ್ಲಿ, ಅದರ ಬಗ್ಗೆ ಇವರು ಎಚ್ಚರವಾಗಿ ಇರಬೇಕು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಅತಿ ದೊಡ್ಡ ಚಿಹ್ನೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಅತ್ಯುತ್ತಮವಾದಂತ ಒಂದು ದೊಡ್ಡ ತ್ರಿಭುಜ ಉಂಟಾಗಿರೋದನ್ನ ಕಾಣಿಸುತ್ತೆ. ಯಾರಿಗೆ ಇಲ್ಲಿ ದೊಡ್ಡ ತ್ರಿಭುಜ ಇರುತ್ತೆ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಗಳಿಸ್ತಾರೆ ಅಂತ ಹೇಳ್ಬೋದು. ಯಾರಿಗೆ ಸೂರ್ಯ ಪರ್ವತದಲ್ಲಿ ತುಂಬಾ ದೊಡ್ಡದಾದಂತ ತ್ರಿಭುಜ ಇರುತ್ತೆ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಗಳಿಸ್ತಾರೆ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಇವರು ಮುಂದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ಹೇಳ್ಬೋದು. ಮತ್ತೆ ಇದನ್ನ ನೋಡಿ ಜ್ಞಾನ ರೇಖೆ ಅಂತ ಕರಿತೀವಿ. ಜ್ಞಾನ ರೇಖೆ ತುಂಬಾ ಚೆನ್ನಾಗಿರೋದ್ರಿಂದ ಇವರು ಉತ್ತಮವಾದಂತ ಜ್ಞಾನಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ಶನಿ ಪರ್ವತಕ್ಕೆ ಬಂದಾಗ ಶನಿ ಪರ್ವತ ಸಹ ತುಂಬಾ ಫ್ಲಾಟ್ ಆಗಿದೆ, ತಗ್ಗೇನಿಲ್ಲ. ಜೊತೆಗೆ ನೋಡಿ ಇಲ್ಲಿ ಭಾಗ್ಯ ರೇಖೆ ಹೀಗೆ ಒಂದು ಟ್ರೈಡೆಂಟ್ ಅನ್ನ ಅಂದ್ರೆ ತ್ರಿಶೂಲದ ಆಕೃತಿಯನ್ನು ಪಡೆದು ಅತ್ಯಂತ ದೊಡ್ಡ ರಾಜಯೋಗ ಅಂತ ಹೇಳ್ಬೋದು. ಅದು ಸಾಲದು ಅಂತ ಇಲ್ಲಿ ನೋಡಿ ಒಂದು ತ್ರಿಭುಜ ಸಹ ತುಂಬಾ ಸ್ಪಷ್ಟವಾಗಿ ಮೂಡಿ ಬಂದಿರೋದು ತುಂಬಾ ದೊಡ್ಡ ಮಟ್ಟದ ಹಣದ ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಅವ್ರಿಗೆ ಸಿಗುವಂತೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಸೊ ಇದನ್ನ ನಾವು ಏನಂತೀವಿ ಅಂದ್ರೆ ಶುಕ್ರ ವಲಯ ಅಂತ ಕರಿತೀವಿ. ನೋಡಿ, ಶುಕ್ರ ವಲಯ ಇದ್ದಾಗ ವ್ಯಕ್ತಿ ಅವರ ಜೀವನದಲ್ಲಿ ಅವರ ಫ್ಯಾಮಿಲಿ ತುಂಬಾ ಸಮೃದ್ಧವಾಗಿರೋದನ್ನ ಕಾಣಿಸುತ್ತೆ. ನೋಡಿ, ಶುಕ್ರ ವಲಯ ಹೇಗೆ ಅಂತ ಹೇಳಿದ್ರೆ ನೋಡಿ, ಈ ಎರಡು ಬೆರಳುಗಳ ಮಧ್ಯೆ ಇರುತ್ತೆ ಇಲ್ಲಿ ಶುಕ್ರ ವಲಯ ಹೀಗೆ. ಸೊ ಇದನ್ನ ಶುಕ್ರ ವಲಯ ಅಂತಾರೆ. ಯಾರಿಗಿರುತ್ತೆ ಅವರು ತುಂಬಾ ಸೂಕ್ಷ್ಮ ಜೀವಿಗಳಾಗಿರ್ತಾರೆ, ಬಹಳಷ್ಟು ಜೀವನವನ್ನ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ಒಂದು ಗುರು ಪರ್ವತಕ್ಕೆ ಬಂದ್ರೆ ಅತ್ಯಂತ ಉತ್ತಮವಾದಂತ ಚಿಹ್ನೆ ಇದೆ. ನೋಡಿ, ಇಲ್ಲಿ ಗುರು ವಲಯ ಇರೋದನ್ನ ಕಾಣಿಸುತ್ತೆ. ಯಾರಿಗೆ ಗುರು ವಲಯ ಇರುತ್ತೆ ಅವರು ಸಮಾಜದಲ್ಲಿ ಎಲ್ಲೇ ಹೋಗ್ಲಿ ಅವ್ರಿಗೆ ಗೌರವ ಸಿಗುತ್ತೆ. ಅವರು ಎಕ್ಸ್ಪೆಕ್ಟ್ ಮಾಡದಿರೋ ಜಾಗ ತುಂಬಾ ಇವರು ಅಲ್ಲಿನ ಜನಗಳಿಗೆ ಚಿರಪರಿಚಿತರು ಅಲ್ಲ ಅಂದ್ರೂ ಸಹ ಇವರು ಹೋದ ತಕ್ಷಣ ಇವರಿಗೆ ಗೌರವವನ್ನು ಸೂಚಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ನೋಡಿ, ಯಾರಿಗೆ ಗುರು ಪರ್ವತದಲ್ಲಿ ಒಂದು ರೆಕ್ಟ್ಯಾಂಗಲ್ ಇರುತ್ತೆ ಈ ತರ, ಅವರು ತುಂಬಾ ದೊಡ್ಡ ಮಟ್ಟದ ಹಣದ ವಿಚಾರದಲ್ಲಿ ಹಾಗೂ ಗೆಳೆಯರ ವಿಚಾರದಲ್ಲಿ ಹಾಗೂ ಮಕ್ಕಳ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಕೀರ್ತಿಯನ್ನ ಪಡಿತಾರೆ ಅಂತ ಹೇಳ್ಬೋದು. ಇನ್ನ ಪ್ರೋಗ್ರೆಸ್ ಲೈನ್ ನೋಡಿ, ಒಂದಲ್ಲ ಎರಡು ಜೀವನ ರೇಖೆಯಿಂದ ಬರ್ತಾ ಇರೋದು. ಇವರು ಲೈಫ್ ಲಾಂಗ್ ಒಂದು ಜೀವನದಲ್ಲಿ ಅತ್ಯುತ್ತಮವಂತ ಶ್ರೀಮಂತಿಕೆಯನ್ನ ಇವರು ಪಡಿತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅಂದ್ರೆ ಮಾರ್ಕ್ಸ್ ನೋಡಿ ತುಂಬಾ ಚೆನ್ನಾಗಿದೆ, ಫ್ಲಾಟ್ ಆಗಿದೆ, ಯಾವುದೇ ಒಂದು
ದೋಷ ಇಲ್ಲ ಅಂತ ಹೇಳ್ಬೋದು. ಇಲ್ಲಿಂದ ಒಂದು ರೇಖೆ ಬಂದು ಹೀಗೆ ಒಂದು ಹೆಡ್‌ಲೈನ್‌ನ ಟಚ್ ಆಗ್ತಾ ಇರೋದನ್ನ ಕಾಣಿಸುತ್ತೆ. ಅಂದ್ರೆ ತುಂಬಾ ಅರ್ಲಿ ಏಜಲ್ಲಿ ಇವರಿಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಇನ್ನ ನೋಡಿ ಈ ಒಂದು ರೇಖೆನೂ ಸಹ ಮ್ಯಾರೇಜ್ ಅನ್ನ ತರ್ತದೆ. ಬೈ ಚಾನ್ಸ್ ಇಲ್ಲ ಆಗ್ಲಿಲ್ಲ ಅಂದ್ರೆ ಒಂದು 22, 23ರಲ್ಲಿ ಒಂದು 30, 32ರ ವರ್ಷದಲ್ಲಿ ಮದುವೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ ಜೀವನ ರೇಖೆ ಬಹಳ ಸುಶ್ರಾವ್ಯವಾಗಿ ಸುಗಮವಾಗಿರೋದನ್ನ ಕಾಣಿಸುತ್ತೆ. ಜೀವನ ತುಂಬಾ ಅದ್ಭುತವಾದಂತ ಒಂದು ಜೀವನವನ್ನ ಇವರು ಹೊಂದ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಅಪ್‌ಶೂಟ್ ಇರೋದನ್ನ ಕಾಣಿಸ್ತಾ ಇದೆ. ಇಲ್ಲಿ ಸಹ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ ಭಾಗ್ಯರೇಖೆ ಯಾರದೇ ಒಬ್ಬ ಜೀವನದಲ್ಲಿ ಭಾಗ್ಯರೇಖೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನೋಡಿ ಭಾಗ್ಯರೇಖೆ ಇಲ್ಲಿಂದ ಶುರುವಾಗಿ ಹೀಗೆ ಕೇತು ಪರ್ವದಿಂದ ಶುರುವಾಗಿರೋದು ತುಂಬಾ ಉತ್ತಮವಾದಂತ ಚಿಹ್ನೆ ಅಂತ ಹೇಳ್ಬೋದು. ಇವ್ರಿಗೆ ಒಂದು ಪೂರ್ವಜರ ಆಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ನೋಡಿ ಬುಧ ರೇಖೆ ಇಲ್ಲಿಂದ ಹೀಗೆ ಹೋಗ್ತಾ ಇರುವಂತದ್ದನ್ನ ಕಾಣಿಸುತ್ತೆ. ಇದು ಒಂದು ಮನಿ ಟ್ರಯಾಂಗಲ್ ಅನ್ನ ಕ್ರಿಯೇಟ್ ಮಾಡುವಂತದ್ದು. ನೋಡಿ ಇಲ್ಲಿ 2 ತ್ರಿಭುಜದೊಳಗೆ ತ್ರಿಭುಜ ಇರುವಂತದ್ದು ಮನಿ ಟ್ರಯಾಂಗಲ್ ಅನ್ನ ಕ್ರಿಯೇಟ್ ಮಾಡೋದು ಬಹಳಷ್ಟು ಹಣವನ್ನ ಗಳಿಸ್ತಾರೆ ಹಾಗೂ ಉಳಿಸ್ತಾರೆ ಅಂತ ಹೇಳ್ಬೋದು. ಹಾಗೂ ನೋಡಿ ದೇವದೂತ ರೇಖೆ ಇರೋದನ್ನ ಕಾಣಿಸುತ್ತೆ. ಇಲ್ಲಿ ದೇವದೂತ ರೇಖೆ ಇದೆ ಅಂತ ಅಂದ್ರೆ ಇದು ಗುರು ಒಂದು ಜೀವನ ರೇಖೆಗೆ ಪ್ರೊಟೆಕ್ಷನ್ ಲೈನ್ ಅಂತ ಹೇಳ್ತೀವಿ. ಎಂಥದ್ದೇ ಸಮಸ್ಯೆ ಬಂದಾಗ ಯಾರಾದ್ರೂ ಇವರ ಸಹಾಯ ಸಿಗುತ್ತೆ, ಆ ಸಮಸ್ಯೆಯಿಂದ ಹೊರ ಬರ್ತಾರೆ ಅಂತ ಹೇಳ್ಬೋದು. ಮತ್ತೆ ಹೆಡ್‌ಲೈನ್ ನೋಡಿ ಹೀಗೆ ಸ್ವಲ್ಪ ಚಂದ್ರ ಪರ್ವತದ ಕಡೆ ಬಾಗಿರೋದನ್ನ ಕಾಣಿಸುತ್ತೆ. ಸ್ವಲ್ಪ ಎಮೋಷನಲ್ ವ್ಯಕ್ತಿ ಅಂತ ಹೇಳ್ಬೋದು. ಜೀವನದ ಅರ್ಧ ಒಂದು 35 ವರ್ಷದ ನಂತರ ಡಬಲ್ ಹೆಡ್‌ಲೈನ್ ಇರೋದನ್ನ ಕಾಣಿಸ್ತದೆ. ಅಥವಾ ನೋಡಿ ಈ ಒಂದು ಭಾಗ್ಯ ರೇಖೆ ಚಂದ್ರ ಪರ್ವತದಿಂದ ಒಂದು ಬ್ರಾಂಚ್ ಬಂದು ಇಲ್ಲಿ ಜಾಯಿನ್ ಆಗಿರೋದನ್ನ ಕಾಣಿಸುತ್ತೆ. ಸೊ ಹೀಗಾಗಿ ಇವರ ಮ್ಯಾರೇಜ್ ನಂತರ ಇವರ ಲೈಫಲ್ಲಿ ತುಂಬಾ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಎಸ್ ಇನ್ನ ಬಂದಾಗ ಮನಿ ಟ್ರಯಾಂಗಲ್ ಆಯ್ತು. ಈಗ ಜೀವನ ರೇಖೆ ಎಸ್ ಆಯ್ತು. ಗುರು ಬೆರಳಿಗೆ ನೋಡೋಣ. ನೋಡಿ ಇಲ್ಲಿ ಗುರು ಬೆರಳು ತುಂಬಾ ಎತ್ತರವಾಗಿರೋದನ್ನ ಕಾಣಿಸುತ್ತೆ. ನೋಡಿ ಇಲ್ಲಿ ಸೂರ್ಯ ಬೆರಳು ಸ್ವಲ್ಪ ಚಿಕ್ಕದಾಗಿ ಗುರು ತುಂಬಾ ಎತ್ತರವಾಗಿ ಒಂದು ಶನಿ ಪರ್ವತಕ್ಕೆ ಕಾಂಪಿಟೇಷನ್ ಕೊಡೋ ತರ ಇರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಇವರು ತುಂಬಾ ಒಂದು ಗಂಭೀರವಾದ ವ್ಯಕ್ತಿ ಆಗಿರ್ತಾರೆ. ತುಂಬಾ ಒಂದು ಗೌರವಕ್ಕೆ ತುಂಬಾ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ. ಸಣ್ಣದಾದಂತ ಒಂದು ಲೋಪ ಆದ್ರೂನು ಬೇರೆಯವರು ತುಂಬಾ ಚಿಕ್ಕದಾದಂತ ಒಂದು ಅಗೌರವ ತೋರಿಸಿದ್ರೆ ಅಲ್ಲಿ ಉಳಿಯೋದಕ್ಕೆ ಅಲ್ಲಿ 2 ನಿಮಿಷನೂ ಸಹ ಇವರು ಉಳಿಯೋದಿಲ್ಲ ಅಂತ ಹೇಳ್ಬೋದು. ಮತ್ತೆ ಕಿರುಬೆರಳು ನೋಡಿ ಥರ್ಡ್ ಪ್ಯಾಲೇಜ್‌ವರೆಗೂ ರೀಚ್ ಆಗಿರೋದು. ಇವರು ಬಹಳಷ್ಟು ಒಂದು ಮಾತುಗಾರಿಕೆ ಕೌಶಲ್ಯ ಇರ್ತಾರೆ. ಹಾಗೂ ಉತ್ತಮವಾದಂತ ವ್ಯಾಪಾರ ಕೌಶಲ್ಯ ಇರುತ್ತೆ. ಹಾಗೂ ಜನರ ಜೋಡಿ ಬೇಗ ಹೊಂದಿಕೊಂಡು ಇವರು ಉತ್ತಮವಾದಂತ ಒಂದು ಜೀವನವನ್ನ ನಡೆಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್ ಹಾಗೆ ಉಳಿದಂತೆ ನಾವು ಯಾವುದು ಚಂದ್ರ ಪರ್ವತವನ್ನ ನೋಡಿ ಎಷ್ಟು ಉತ್ತಮವಾಗಿದೆ ಚಂದ್ರ ಪರ್ವತ ಅಂದ್ರೆ ನೋಡಿ ಇಲ್ಲಿ ಯಾವುದೇ ಒಂದು ರೇಖೆಗಳಿಲ್ಲ, ಸ್ಪಷ್ಟವಾಗಿ ಇರೋದನ್ನ ಕಾಣಿಸುತ್ತೆ. ಹೀಗಿದ್ದಾಗ ವ್ಯಕ್ತಿ ಯಾವುದೇ ಗೊಂದಲಗಳು ಇವರ ಮನಸ್ಸಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಎಸ್ ಇಲ್ಲಿ ನೋಡಿ ಒಂದು ಮಿಸ್ಟಿಕ್ ಕ್ರಾಸ್ ಇರೋದನ್ನ ಕಾಣಿಸುತ್ತೆ. ಬಹಳ ದೊಡ್ಡ ಮಟ್ಟದ ಯಶಸ್ಸು ಗಳಿಸೋದಕ್ಕೆ ಈ ಚಿಹ್ನೆ ಸಹ ಸಹಕಾರಿ ಆಗಿದೆ ಅಂತ ಹೇಳ್ಬೋದು. ಇನ್ನ ಕಂಕಣ ರೇಖೆಗೆ ಬಂದಾಗ ನೋಡಿ ಕಂಕಣ ರೇಖೆ ನೋಡಿ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಸ್ಟೈಲಿಶ್ ಆಗಿರೋದನ್ನ ಕಾಣಿಸುತ್ತೆ. ಉತ್ತಮವಾದ ಆರೋಗ್ಯ ಐಶ್ವರ್ಯ ಸಹ ಇವ್ರಿಗೆ ಇರೋದನ್ನ ಕಾಣಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ಹೃದಯ ರೇಖೆ ಬಗ್ಗೆ ಮಾತಾಡಿದ್ರೆ ನೋಡಿ ಹೃದಯ ರೇಖೆ ಗುರು ಪರ್ವದಲ್ಲಿ ಹುಟ್ಟಿ ಅದು ಸ್ಪಷ್ಟವಾಗಿ ಹೋಗ್ತಾ ಇದೆ. ಹಾಗಾಗಿ ಇವರು ಪ್ರೀತಿ ವಿಶ್ವಾಸದಲ್ಲಿ ತುಂಬಾ ಉತ್ತಮವಾದಂತ ವ್ಯಕ್ತಿ ಅಂತ ಇವರನ್ನ ತುಂಬಾ ಕಣ್ಣು ಮುಚ್ಚಿ ಇವರನ್ನ ನಂಬಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.